ಕಲಬುರಗಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಜಾಧವ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಶಾಕ್ ಎದುರಾಗಿರುವಂತದ್ದು. ಬಿಜೆಪಿ ತೊರೆಯಲು ಕೆಬಿ ಶಾಣಪ್ಪ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಕೆಬಿ ಶಾಣಪ್ಪ ಕಲಬುರಗಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ಬಿಜೆಪಿಯ ಹಿರಿಯ ನಾಯಕ ಇಲ್ಲಿ ಜಾಧವ್ ಸೇರ್ಪಡೆಯ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಸೇರ್ಪಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯನ್ನ ತೊರೆಯೋದಕ್ಕೆ ಕೆಬಿ ಶಾಣಪ್ಪ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಜಾಧವ್ ಅವರ ಸೇರ್ಪಡೆಯ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಕೆಬಿ ಶಾಣಪ್ಪ ಅವರು. ಬಿಜೆಪಿಯ ಹಿರಿಯ ನಾಯಕರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹಿರಿಯರು ಡಿಕ್ಟೇಟರ್ಸ್ ರಂತೆ ವರ್ತಿಸುತ್ತಿದ್ದಾರೆ ಅಂತ ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಏಕಪಕ್ಷೀಯ ನಿರ್ಧಾರದಿಂದ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗಿದೆ. ಹಂತ ಹಂತವಾಗಿ ಸ್ಥಳೀಯ ನಾಯಕರನ್ನ ತುಳಿಯಲಾಗ್ತಾ ಇದೆ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾಧವ್ ಬಿಜೆಪಿ ಸೇರ್ಪಡೆಗೆ ಶಾಣಪ್ಪ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜಾಧವ್ ಬಿಜೆಪಿ ಸೇರ್ಪಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಬಿಎಸ್ವೈ ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋಗಿ ಮತ್ತೆ ಮರಳಿದ್ದಾರೆ. ಯಡಿಯೂರಪ್ಪಗೆ ಪಕ್ಷ ಮುನ್ನಡೆಸುವಂತ ನೈತಿಕತೆ ಇಲ್ಲ. ನ್ಯೂಸ್ 18 ಕನ್ನಡಕ್ಕೆ ಕೆಬಿ ಶಾಣಪ್ಪ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಶಾಣಪ್ಪ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ. ರಾಜ್ಯಸಭಾ ಮಾಜಿ ಸದಸ್ಯರು ಬಿಜೆಪಿ ಹಿರಿಯ ನಾಯಕರಾದಂತಹ ಕೆಬಿ ಶಾಣಪ್ಪ ಅವರು ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯುವಂತಹ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಸರ್, ಈಗ ಏಕಾಏಕಿ ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ಬಿಜೆಪಿಗೆ ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ, ಏನು ಕಾರಣ ಅಂತ? ನಾನು ದೊಡ್ಡ ಶಾಕ್ ಕೊಡ್ಲಿಕ್ಕೆ ಹೋಗ್ಲಿಕ್ಕತ್ತಿಲ್ಲ. ಅದು ಏನಂತಾನೆ ನನಗೇನಾಗ್ಯದ ಒಂದು ವಿಚಾರ, ನನ್ನ ಅನಂತಕುಮಾರ್ ಇವತ್ತಿಲ್ಲ. ಅದು ಭಾಳ ಮೈನಸ್ ಅನ್ನಿಸ್ತದೆ ನನ್ನ ರಾಜಕೀಯವಾಗಿ ಇಲ್ಲಿ ಬೆಳಿಲಿಕ್ಕೆ. ರಾಜ್ಯಸಭಾ ಸೀಟ್ ಇದ್ದಾಗ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ದಿವಂಗತ ವಿಮಲಾ ಗೌಡ್ರು, ಅನಂತಕುಮಾರ್ ಮೊದಲಂತ ಎಲ್ಲ ನಾಯಕರು ಕೂಡಿ ಇವ್ರಿಗೆ ಅಲ್ಲಿಗೆ ಕಳಿಸ್ಬೇಕು ಅಂತಂದು ಕಳಿಸಿದರು. ಐ ಆಮ್ ವೆರಿ ಗ್ರೇಟ್ಫುಲ್ ಈವನ್ ಟುಡೇ. ಅಲ್ಲಿ ಮ್ಯಾಲ್ನವರು ಕೂಡ ಇದನ್ನು ಒಪ್ಪಿ, ಆದರೆ ಇಲ್ಲಿದ್ದಂಥ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಇವ್ರಿಗೆ ಮಾಡಬಾರ್ದು ಅಂತಂದು ಅಲ್ಲಿ ಹೋದರು. ಪಾರ್ಟಿ ಮ್ಯಾಲ್ನವ್ರು ಅನ್ಕರ್ ಇಲ್ಲ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡ್ ಏನು ತೊಗೊಂಡದ ಅದನ್ನ ನಿರ್ಣಯ ಪ್ರಕಾರ ನಾವು ಮಾಡ್ತೀನಿ ಅಂದರು. ಯಡಿಯೂರಪ್ಪ ಯಾಕನ್ಕ ನನಗೆ ಬ್ಯಾಡ್ ಅಂದ್ರೂ ಅವರಿಗೆ ಬಿಟ್ಟಿದ್ದು. ದೇ ಹ್ಯಾವ್ ನಾಟ್ ಥಾಟ್ ಮೀ ದಟ್ ಐ ಆಮ್ ಎಲಿಜಿಬಲ್ ಟು ಬಿ ದ ಲೀಡರ್ ಆಫ್ ದಿ ಅಪೋಸಿಷನ್. ಅಷ್ಟಾಗಿ ಗಪ್ ಕೂತೆ. ಅಲ್ಲಿಂದ ರಿಪೀಟ್ ಆಗಲಿಲ್ಲ. 2 ಸಲ ಕೊಟ್ಟಿದ್ರು, ಇದಕ್ಕಿಂತ ಹೆಚ್ಚಿಗೆ ಏನು ಕೊಡ್ತಾರೆ. ಐ ವಾಸ್ ಸ್ಯಾಟಿಸ್ಫೈಡ್. ಯಾವುದೇ ಚುನಾವಣೆಯಲ್ಲಿ ಏನು ಕರಿ ಇವರು ಇಲ್ಲಿ ನಮ್ಮ ಗುಲ್ಬರ್ಗಕ್ಕೆ ನಿಂದಿರಲಿ, ಹೈದರಾಬಾದ್ ಕರ್ನಾಟಕಕ್ಕೆ ನಿಂದಿರಲಿ, ಇವರು ಯಾರಿಗೆ ಕೇಳ್ದೇನೆ ಮ್ಯಾಲಿಂದ ತಂದಾಗ್ತಾರಲ್ಲ, ಇದು ಯಾವ ನ್ಯಾಯ? ನಾವು ನಮ್ಮಲ್ಲಿ ವಯಸ್ಸಿಲ್ವ ನಮ್ಗೆ? ನಮ್ಮ ಒಪಿನಿಯನ್ ಕೇಳಬೇಕಾ ಬೇಡ? ಗುಲ್ಬರ್ಗಾದ ಪಾರ್ಟಿ ಕಾರ್ಯಕರ್ತರು ಭಾಳ ಮುಚ್ಚಿನಂಥ ಕಾರ್ಯಕರ್ತರು ಅದಾರ. ಬಟ್ ಅಲ್ಲ, ಜಾಧವ್ ಬಂದಿರೋದು ನಿಮಗೆ ಅಂದ್ರೆ ಇದಂತ ಬರ್ತೀನಿ. ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಇಷ್ಟೆಲ್ಲ ಆಗಿ ಅನ್ಕರಿ ಈಗ ಪಾರ್ಲಿಮೆಂಟ್ರಿ ಸೀಟು ನಾನಂತ ಆಸ್ಪಿರೆಂಟ್ ಅಲ್ಲ. ಅವ್ರು ನೀವು ಕೇಳಕ್ಕೆ ಹೋಗಿಲ್ಲ ವೆದರ್ ಯು ಆರ್